ನಿಮಿಷ ನಾನು ಸಂಪರ್ಕದಲ್ಲಿ ಹಾಗೇ ಇರಿ. ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಸದ್ದಿನ ಬೆನ್ನಲ್ಲೇ ಆಗಮಿಸಿದ್ದಾರೆ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ ಸುರ್ಜೇವಾಲಾ. ನಿನ್ನೆ ಎಲ್ಲ ಸುರ್ಜೇವಾಲಾ ಸಿಎಂ ಜೊತೆಗೆ ಇದ್ರು. ನಿನ್ನೆ ಹೈಕಮಾಂಡ್ ಮೀಟಿಂಗ್ ಇತ್ತಲ್ಲ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಜೊತೆಗಿದ್ರು, ರಾಹುಲ್ ಗಾಂಧಿ ಎಲ್ಲ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಇದೆ. ಸಭೆಯನ್ನ ಸುರ್ಜೇವಾಲಾ ಮಾಡ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜು, ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಡೆಲ್ಲಿಯಲ್ಲಿದ್ದು ಇವತ್ತು ಸಡನ್ ಆಗಿ ರಾಜ್ಯಕ್ಕೆ ಬರೋದಕ್ಕೆ ಏನ್ ಕಾರಣ? ಇದೆಲ್ಲ ಬೆಳವಣಿಗೆಗಳಿಗೂ ಕೂಡ ಸುರ್ಜೇವಾಲಾ ಅವರು ಹೇಗೆ ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಏನ್ ಮಾಡ್ತಾರೆ, ಬಂದಿರುವಂತ ಉದ್ದೇಶ ಏನು, ಮೀಟಿಂಗ್ ಎಷ್ಟೊತ್ತಿಗೆ ಕೆಪಿಸಿಸಿ ಕಚೇರಿಯಲ್ಲಿ, ಏನ್ ನಡೀತಾ ಇದೆ ಈಗ ಕಾಂಗ್ರೆಸ್ ಪಾಳೆಯದೊಳಗಡೆ? ಬಸವರಾಜು, ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ನಾಯಕತ್ವದ ವಿಚಾರವಾಗಿ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡೇ ಆಗಿದೆ. ಆದ್ರೆ ಮುಂದಿನ ನಿರ್ಧಾರಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ನಿನ್ನೆ ವೀಕ್ಷಕರನ್ನಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಾದಂತಹ ಸುರ್ಜೇವಾಲಾ ಹಾಗೂ ಇವತ್ತು ರಾತ್ರಿ ವೇಣುಗೋಪಾಲ್ ಅವರು ಹೈಕಮಾಂಡ್ ನಾಯಕರಾಗಿ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನಾಳೆ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದಾವೆ. ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನದ ಹೊತ್ತಿಗೆ ರಾಜೀನಾಮೆಯನ್ನ ನೀಡಬಹುದು ಅನ್ನುವಂತ ಒಂದಷ್ಟು ಸಾಧ್ಯತೆಗಳು ಗೋಚರಿಸ್ತಾ ಇರತಕ್ಕಂಥದ್ದು ಮತ್ತು ಅದೇ ರೀತಿಯಾದಂತಹ ಸೂಚನೆಗಳು ಕೂಡ ಸಿಗ್ತಾ ಇದಾವೆ. ಅದಾದ ಬಳಿಕ ಮುಂದೆ ಏನು ಅನ್ನುವಂಥದ್ದು ಬಹಳ ಪ್ರಶ್ನೆಗಳು ಇರತಕ್ಕಂಥದ್ದು. ಶುಕ್ರವಾರ ಬಹುತೇಕ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯುವಂತ ಸಾಧ್ಯತೆಗಳಿದ್ದಾವೆ. ಆಗ ಕಾಂಗ್ರೆಸ್ ನಾಯಕರೇ ಮುಂದೆ ನಿಂತ್ಕೊಂಡು ಈ ಒಂದು ಸಭೆಯನ್ನ ಕರೆಯಬೇಕಾಗುತ್ತೆ. ಹೊಸ ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಶುಕ್ರವಾರದ ಸಿಎಲ್ಪಿ ನಾಯಕನ ಆಯ್ಕೆಯ ವಿಚಾರವಾಗಿ ಈ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಭಾಗಿಯಾಗ್ತಾರೆ. ಆಗ ಹೈಕಮಾಂಡ್ ಕೊಟ್ಟಂತ ನಿರ್ದೇಶನಗಳನ್ನ ಶಾಸಕರಿಗೆ ತಿಳಿಸುವಂತ ಕೆಲಸವನ್ನ ಈ ಒಂದು ನಾಯಕರು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಸರ್ಕಾರ ರಚನೆಗೆ ಒಂದು ಹಕ್ಕು ಮಂಡಿಸತಕ್ಕಂಥದ್ದು, ರಾಜ್ಯಪಾಲರ ಭೇಟಿ, ಯಾರ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅನ್ನುವಂಥದ್ದು, ಆ ನಾಯಕತ್ವ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಹೇಗಿರಬೇಕು ಅನ್ನುವಂಥದ್ದು, ಆ ಸಚಿವ ಸಂಪುಟ ರಚನೆಗೂ ಕೂಡ ಈ ಒಂದು ನಾಯಕರು ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥದ್ದು ಮತ್ತು ಯಾವುದು ಕೂಡ ಈ ಏಕಾಏಕಿ ಆದಂತಹ ನಿರ್ಧಾರ ಅಲ್ಲ, ಹೈಕಮಾಂಡ್ ತೆಗೆದುಕೊಂಡಂತ ಪೂರ್ವ ನಿರ್ಧಾರ ಮತ್ತು 2028ರ ಚುನಾವಣಾ ದೃಷ್ಟಿಕೋನದಿಂದ ತೆಗೆದುಕೊಡ್ತಕ್ಕಂತಹ ನಿರ್ಧಾರಗಳು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲೇ ಇರತಕ್ಕಂತಹ ಒಂದಷ್ಟು ಗೊಂದಲಗಳೇನಿದಾವೆ ಅವುಗೆಲ್ಲಕ್ಕೂ ಕೂಡ ಒಂದಷ್ಟು ನಿರ್ದೇಶಗಳನ್ನು ಕೊಡ್ತಕ್ಕಂಥದ್ದು. ಇಷ್ಟು ದಿನ ಆಗಿದ್ದು ಒಂದು ತರದ ಗೊಂದಲಗಳು. ಇನ್ನು ಮುಂದೆ ಯಾವುದೇ ಗೊಂದಲಗಳಿಗೂ ಅವಕಾಶ ಇಲ್ಲ. ಪ್ರತಿಯೊಬ್ಬ ನಾಯಕರಿಗೂ, ಶಾಸಕರಿಗೂ, ಕಾರ್ಯಕರ್ತರಿಗೂ ಅವರ ದುಡಿಮೆಗೆ ತಕ್ಕದಾದಂತಹ ಒಂದು ಪ್ರತಿಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಹುದ್ದೆಗಳಂತೂ ಖಾಲಿ ಆಗ್ತಾ ಇದಾವೆ. ಆ ಹುದ್ದೆಗಳಿಗೆ ಸೂಕ್ತವಾದಂತಹ ನಾಯಕರ ಆಯ್ಕೆಯನ್ನ ಮಾಡ್ತೇವೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಪಕ್ಷ ಸಂಘಟನೆಗೆ ಬೇಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಆಗಮಿಸ್ತಾ ಇದ್ದಾರೆ. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ. ಬಸವರಾಜು, ನಿಮಿಷ ನಾನು ಸಂಪರ್ಕದಲ್ಲಿ ಹಾಗೇ ಇರಿ. ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಸದ್ದಿನ ಬೆನ್ನಲ್ಲೇ ಆಗಮಿಸಿದ್ದಾರೆ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ ಸುರ್ಜೇವಾಲಾ. ನಿನ್ನೆ ಎಲ್ಲ ಸುರ್ಜೇವಾಲಾ ಸಿಎಂ ಜೊತೆಗೆ ಇದ್ರು. ನಿನ್ನೆ ಹೈಕಮಾಂಡ್ ಮೀಟಿಂಗ್ ಇತ್ತಲ್ಲ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಜೊತೆಗಿದ್ರು, ರಾಹುಲ್ ಗಾಂಧಿ ಎಲ್ಲ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಇದೆ. ಸಭೆಯನ್ನ ಸುರ್ಜೇವಾಲಾ ಮಾಡ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜು, ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಡೆಲ್ಲಿಯಲ್ಲಿದ್ದು ಇವತ್ತು ಸಡನ್ ಆಗಿ ರಾಜ್ಯಕ್ಕೆ ಬರೋದಕ್ಕೆ ಏನ್ ಕಾರಣ? ಇದೆಲ್ಲ ಬೆಳವಣಿಗೆಗಳಿಗೂ ಕೂಡ ಸುರ್ಜೇವಾಲಾ ಅವರು ಹೇಗೆ ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಏನ್ ಮಾಡ್ತಾರೆ, ಬಂದಿರುವಂತ ಉದ್ದೇಶ ಏನು, ಮೀಟಿಂಗ್ ಎಷ್ಟೊತ್ತಿಗೆ ಕೆಪಿಸಿಸಿ ಕಚೇರಿಯಲ್ಲಿ, ಏನ್ ನಡೀತಾ ಇದೆ ಈಗ ಕಾಂಗ್ರೆಸ್ ಪಾಳೆಯದೊಳಗಡೆ? ಬಸವರಾಜು,
ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ನಾಯಕತ್ವದ ವಿಚಾರವಾಗಿ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡೇ ಆಗಿದೆ. ಆದ್ರೆ ಮುಂದಿನ ನಿರ್ಧಾರಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ನಿನ್ನೆ ವೀಕ್ಷಕರನ್ನಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಾದಂತಹ ಸುರ್ಜೇವಾಲಾ ಹಾಗೂ ಇವತ್ತು ರಾತ್ರಿ ವೇಣುಗೋಪಾಲ್ ಅವರು ಹೈಕಮಾಂಡ್ ನಾಯಕರಾಗಿ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನಾಳೆ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದಾವೆ. ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನದ ಹೊತ್ತಿಗೆ ರಾಜೀನಾಮೆಯನ್ನ ನೀಡಬಹುದು ಅನ್ನುವಂತ ಒಂದಷ್ಟು ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರತಕ್ಕಂಥದ್ದು ಮತ್ತು ಅದೇ ರೀತಿಯಾದಂತಹ ಸೂಚನೆಗಳು ಕೂಡ ಸಿಗ್ತಾ ಇದಾವೆ. ಅದಾದ ಬಳಿಕ ಮುಂದೆ ಏನು ಅನ್ನುವಂಥದ್ದು ಬಹಳ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಶುಕ್ರವಾರ ಬಹುತೇಕ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯುವಂತ ಸಾಧ್ಯತೆಗಳಿದ್ದಾವೆ. ಆಗ ಕಾಂಗ್ರೆಸ್ ನಾಯಕರೇ ಮುಂದೆ ನಿಂತ್ಕೊಂಡು ಈ ಒಂದು ಸಭೆಯನ್ನ ಕರೆಯಬೇಕಾಗುತ್ತೆ. ಹೊಸ ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಶುಕ್ರವಾರದ ಸಿಎಲ್ಪಿ ನಾಯಕನ ಆಯ್ಕೆಯ ವಿಚಾರವಾಗಿ ಈ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಭಾಗಿಯಾಗ್ತಾರೆ. ಆಗ ಹೈಕಮಾಂಡ್ ಕೊಟ್ಟಂತ ನಿರ್ದೇಶನಗಳನ್ನ ಶಾಸಕರಿಗೆ ತಿಳಿಸುವಂತ ಕೆಲಸವನ್ನ ಈ ಒಂದು ನಾಯಕರು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಸರ್ಕಾರ ರಚನೆಗೆ ಒಂದು ಹಕ್ಕು ಮಂಡಿಸ್ತಕ್ಕಂಥದ್ದು, ರಾಜ್ಯಪಾಲರ ಭೇಟಿ, ಯಾರ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅನ್ನುವಂಥದ್ದು, ಆ ನಾಯಕತ್ವ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಹೇಗಿರಬೇಕು ಅನ್ನುವಂಥದ್ದು, ಆ ಸಚಿವ ಸಂಪುಟ ರಚನೆಗೂ ಕೂಡ ಈ ಒಂದು ನಾಯಕರು ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥದ್ದು ಮತ್ತು ಯಾವುದು ಕೂಡ ಈ ಏಕಾಏಕಿ ಆದಂತ ನಿರ್ಧಾರ ಅಲ್ಲ, ಹೈಕಮಾಂಡ್ ತೆಗೆದುಕೊಂಡಂತ ಪೂರ್ವ ನಿರ್ಧಾರ ಮತ್ತು 2028ರ ಚುನಾವಣಾ ದೃಷ್ಟಿಕೋನದಿಂದ ತೆಗೆದುಕೊಡ್ತಕ್ಕಂತಹ ನಿರ್ಧಾರಗಳು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲೇ ಇರತಕ್ಕಂತಹ ಒಂದಷ್ಟು ಗೊಂದಲಗಳೇನಿದಾವೆ ಅವುಗೆಲ್ಲಕ್ಕೂ ಕೂಡ ಒಂದಷ್ಟು ನಿರ್ದೇಶಗಳನ್ನು ಕೊಡ್ತಕ್ಕಂಥದ್ದು. ಇಷ್ಟು ದಿನ ಆಗಿದ್ದು ಒಂದು ತರದ ಗೊಂದಲಗಳು. ಇನ್ನು ಮುಂದೆ ಯಾವುದೇ ಗೊಂದಲಗಳಿಗೂ ಅವಕಾಶ ಇಲ್ಲ. ಪ್ರತಿಯೊಬ್ಬ ನಾಯಕರಿಗೂ, ಶಾಸಕರಿಗೂ, ಕಾರ್ಯಕರ್ತರಿಗೂ ಅವರ ದುಡಿಮೆಗೆ ತಕ್ಕದಾದಂತಹ ಒಂದು ಪ್ರತಿಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಹುದ್ದೆಗಳಂತೂ ಕೂಡ ಖಾಲಿ ಆಗ್ತಾ ಇದಾವೆ. ಆ ಹುದ್ದೆಗಳಿಗೆ ಸೂಕ್ತವಾದಂತಹ ನಾಯಕರ ಆಯ್ಕೆಯನ್ನ ಮಾಡ್ತೇವೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಪಕ್ಷ ಸಂಘಟನೆಗೆ ಬೇಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಆಗಮಿಸ್ತಾ ಇದ್ದಾರೆ. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಬಸವರಾಜು. ಹಾಗೂ ವೇಣುಗೋಪಾಲ್ ಅವರು ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಭಾಗಿಯಾಗ್ತಾರೆ. ಆಗ ಹೈಕಮಾಂಡ್ ಕೊಟ್ಟಂತ ನಿರ್ದೇಶನಗಳನ್ನ ಶಾಸಕರಿಗೆ ತಿಳಿಸುವಂತ ಕೆಲಸವನ್ನ ಈ ಒಂದು ನಾಯಕರು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಸರ್ಕಾರ ರಚನೆಗೆ ಒಂದು ಹಕ್ಕು ಮಂಡಿಸ್ತಕ್ಕಂಥದ್ದು, ರಾಜ್ಯಪಾಲರ ಭೇಟಿ, ಯಾರ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅನ್ನುವಂಥದ್ದು, ಆ ನಾಯಕತ್ವ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಹೇಗಿರಬೇಕು ಅನ್ನುವಂಥದ್ದು, ಆ ಸಚಿವ ಸಂಪುಟ ರಚನೆಗೂ ಕೂಡ ಈ ಒಂದು ನಾಯಕರು ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥದ್ದು ಮತ್ತು ಯಾವುದು ಕೂಡ ಈ ಏಕಾಏಕಿ ಆದಂತ ನಿರ್ಧಾರ ಅಲ್ಲ, ಹೈಕಮಾಂಡ್ ತೆಗೆದುಕೊಂಡಂತ ಪೂರ್ವ ನಿರ್ಧಾರ ಮತ್ತು 2028ರ ಚುನಾವಣಾ ದೃಷ್ಟಿಕೋನದಿಂದ ತೆಗೆದುಕೊಡ್ತಕ್ಕಂತಹ ನಿರ್ಧಾರಗಳು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲೇ ಇರತಕ್ಕಂತಹ ಒಂದಷ್ಟು ಗೊಂದಲಗಳೇನಿದಾವೆ ಅವುಗೆಲ್ಲಕ್ಕೂ ಕೂಡ ಒಂದಷ್ಟು ನಿರ್ದೇಶಗಳನ್ನು ಕೊಡ್ತಕ್ಕಂಥದ್ದು. ಇಷ್ಟು ದಿನ ಆಗಿದ್ದು ಒಂದು ತರದ ಗೊಂದಲಗಳು. ಇನ್ನು ಮುಂದೆ ಯಾವುದೇ ಗೊಂದಲಗಳಿಗೂ ಅವಕಾಶ ಇಲ್ಲ. ಪ್ರತಿಯೊಬ್ಬ ನಾಯಕರಿಗೂ, ಶಾಸಕರಿಗೂ, ಕಾರ್ಯಕರ್ತರಿಗೂ ಅವರ ದುಡಿಮೆಗೆ ತಕ್ಕದಾದಂತಹ ಒಂದು ಪ್ರತಿಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಹುದ್ದೆಗಳಂತೂ ಖಾಲಿ ಆಗ್ತಾ ಇದಾವೆ. ಆ ಹುದ್ದೆಗಳಿಗೆ ಸೂಕ್ತವಾದಂತಹ ನಾಯಕರ ಆಯ್ಕೆಯನ್ನ ಮಾಡ್ತೇವೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಪಕ್ಷ ಸಂಘಟನೆಗೆ ಬೇಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಆಗಮಿಸ್ತಾ ಇದ್ದಾರೆ. ರಂಜಿತ್, ಓಕೆ, ಹಾಗೆ ಸಂಪರ್ಕ